ಇವು ಬದಲಾವಣೆ ಆಗದೆ ಹೋದರೆ ಇಡೀ ಒಂದು ವಿಶ್ವಕ್ಕೆ ಇಸ್ಲಾಂ ಧರ್ಮ ಏನಿದೆ ಇದೊಂದು ಎಲ್ಲೋ ಒಂದು ಕಡೆ ಎಲ್ಲರೂ ಕೂಡ ಅವ್ರನ್ನ ಸಂಶಯದಿಂದ ನೋಡುವಂಥ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ ಅಂತ ನನಗನ್ಸುತ್ತೆ. ಒಂದು ಧರ್ಮ ಕೇವಲ ಜನಸಂಖ್ಯೆಯಿಂದ ಬೆಳೆಯೋದಿಲ್ಲ, ಅದು ಭಾಳ ತಪ್ಪು ಕಲ್ಪನೆ. ಜನಸಂಖ್ಯೆ ಜಾಸ್ತಿ ಮಾಡಿಬಿಟ್ಟು ನಮ್ಮ ಧರ್ಮದ ಎಲ್ಲ ಕಡೆ ವ್ಯಾಪಕವಾಗುತ್ತೆ ಅನ್ನೋಂಥದ್ದಲ್ಲ. ಒಂದು ಧರ್ಮಕ್ಕೆ ಗೌರವ ಘನತೆ ಬರುವಂಥದ್ದು ಅವರ ನಡವಳಿಕೆಗಳು. ಒಂದು ವ್ಯವಸ್ಥೆಯನ್ನು ಸರಿ ಮಾಡೋದಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತೆ, ಅದನ್ನು ಹಾಳುಗೆಡೋದಕ್ಕೆ ಒಂದು ಕ್ಷಣ ಸಾಕು. ನಾವು ಅದನ್ನೇ ಹೇಳ್ತೀವಿ, ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅಂತ ಹೇಳ್ತೀವಿ. ಜನಸಂಖ್ಯೆ ಜಾಸ್ತಿ ಇದೆ ಅವ್ರದ್ದು ಕುಟುಂಬಗಳಲ್ಲಿ, ಅಲ್ಲಿ ಅಜ್ಞಾನ ಇದೆ, ಶಿಕ್ಷಣ ಇಲ್ಲ, ಅವರು ಮದ್ರಸಾ ಶಿಕ್ಷಣಕ್ಕೆ ಸೀಮಿತ ಆಗಿದ್ದಾರೆ. ಇದನ್ನು ನಾವು ಸರಿ ಮಾಡದೆ ಹೋದರೆ ಈ ಒಂದು ಇಸ್ಲಾಮಿಕ್ ಟೆರರಿಸಮ್ ಅನ್ನುವಂಥದ್ದೇನಿದೆ ಇದು ಇಡೀ ಜಗತ್ತನ್ನೇ ಬಲಿ ಪಡೆಯುತ್ತೆ. ಮುಸ್ಲಿಮರು ಏನಿದ್ದಾರೆ ಇವರಿಗೆ ಬುದ್ಧಿವಾದವನ್ನು ಹೇಳುವಂಥ ಕೆಲಸವನ್ನು ಅವರ ಪರವಾಗಿ ಮಾತನಾಡುವಂಥ ಬುದ್ಧಿಜೀವಿಗಳು ದಯವಿಟ್ಟು ಮಾಡಬೇಕು. ಇಲ್ಲದೆ ನಮಸ್ಕಾರ ಸ್ನೇಹಿತರೆ, ಇತ್ತೀಚೆಗೆ ಪೆಹಲ್ಗಾಮ್ ಕಾಶ್ಮೀರದಲ್ಲಿ ನಡೆದಂತಹ ಘಟನೆ ಬಗ್ಗೆ ಭಾಳಷ್ಟು ಚರ್ಚೆ ನಡೀತಿದೆ. ಇದ್ರ ಬಗ್ಗೆ ನಮ್ಮ ಸ್ನೇಹಿತರಾದ ಹನುಮೇಶ್ ಯಾವಗಲ್ ಅವರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಹನುಮೇಶ್ ಯಾವಗಲ್ ಅವರೇ, ನಮ್ಮ ವಾಹಿನಿಗೆ ಸ್ವಾಗತ. ನಿಮ್ಮ ಪರಿಚಯ ಮಾಡಿಕೊಂಡು ಹಾಗೆ ಈ ಏನು ಪೆಹಲ್ಗಾಮ್ದು ಇನ್ಸಿಡೆಂಟ್ ಇದೆ ಅದ್ರ ಬಗ್ಗೆ ದಯವಿಟ್ಟು ವೀಕ್ಷಕರು ತಿಳಿಸ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹನುಮೇಶ್ ಕೆ ಯಾವಗಲ್. ನಾನು ಪತ್ರಿಕೋದ್ಯಮದಲ್ಲಿ ಕಳೆದ 30 ವರ್ಷಗಳಿಂದ ಇದ್ದೀನಿ. ಉದಯ ಟಿ ವಿ ಸೇರಿದಂತೆ ಪ್ರಮುಖ ಮಾಧ್ಯಮಗಳಲ್ಲಿ ಸೇವೆಯನ್ನು ಸಲ್ಲಿಸಿರುವಂಥದ್ದು. ನನಗೆ ಈ ಮಾಧ್ಯಮಗಳಲ್ಲಿ ಆಗುವಂಥ ವಿದ್ಯಮಾನಗಳು ಅದ್ರ ಜೊತೆಗೆ ಮಾಧ್ಯಮ ಸಂಘಟನೆ ಎರಡರಲ್ಲೂ ಕೂಡ ಆಸಕ್ತಿ ಇರೋದರಿಂದ ನಾನು ಸಂಪೂರ್ಣವಾಗಿ ನನ್ನನ್ನು ಮಾಧ್ಯಮ ಕ್ಷೇತ್ರದಲ್ಲೇ ತೊಡಗಿಸ್ಕೊಂಡಿರುವಂಥದ್ದು. ಈಗ ಪ್ರಮೋದ್ ಚಾನೆಲ್ನ ಈ ಒಂದು ಸಂದರ್ಶನ ಏನಿದೆ ಇಲ್ಲಿ ನನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಇತ್ತೀಚೆಗೆ ನಡೆದಂಥ ಕಾಶ್ಮೀರ್ನ ಪೆಹಲ್ಗಾಮ್ನ ಘಟನೆಯನ್ನು ಗಮನಿಸಿದಾಗ ಅದು ನಾನು ವಿಶೇಷವಾಗಿ ಮಾಧ್ಯಮಗಳ ವರದಿ ಬಗ್ಗೆನೇ ಹೆಚ್ಚು ಗಮನವನ್ನು ಕೇಂದ್ರೀಕರಿಸಿದ್ದೀನಿ. ಆ ಇನ್ಸಿಡೆಂಟ್ ಬಗ್ಗೆ ಈಗ ಸಾಕಷ್ಟು ಮಾಧ್ಯಮಗಳಲ್ಲಿ ಚರ್ಚೆ ಆಗಿದೆ. ದೇಶ ವಿದೇಶಗಳಲ್ಲಿ ಎಲ್ಲ ಭಾಷೆಯ ಮಾಧ್ಯಮಗಳಲ್ಲೂ ಕೂಡ ಇದು ವಿಷಯ ಪ್ರಸ್ತಾಪ ಆಗಿದೆ. ಆದರೆ ಈ ಮಾಧ್ಯಮಗಳು ಹೇಗೆ ವರದಿ ಮಾಡಿವೆ, ಇದಕ್ಕೆ ಯಾವ ರೀತಿಯ ಒಂದು ಡೈಮೆನ್ಷನನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ನಾನು ಗಮನಿಸಿದೆ. ಅನೇಕ ಮಾಧ್ಯಮಗಳು ಇಷ್ಟು ಒಂದು ಭೀಕರ ಘಟನೆ ಆದಾಗಲೂ ಕೂಡ, ಅಮಾಯಕ ಜೀವಗಳು ಹೋದರೂ ಕೂಡ ಎಲ್ಲೋ ಒಂದು ಕಡೆ ವಿಶೇಷವಾಗಿ ಈ ಬುದ್ಧಿಜೀವಿಗಳು ಅನಿಸ್ಕೊಂಡಂಥವ್ರು, ಅದರಲ್ಲೂ ವಿಶೇಷವಾಗಿ ಎಡಪಂಥೀಯ ಧೋರಣೆ ಇರುವಂಥ ಕೆಲವು ಮಾಧ್ಯಮದವರು ಮತ್ತು ಬುದ್ಧಿಜೀವಿಗಳು ಇವತ್ತಿಗೂ ಕೂಡ ಈ ವಿಷಯವನ್ನು ಒಂದು ಮಾನವೀಯ ನೆಲೆಯಲ್ಲಿ ಅಥವಾ ಒಂದು ಮುಂದೆ ಆಗುವಂಥ ಒಂದು ದೊಡ್ಡ ಅಪಾಯ ಇಡೀ ವಿಶ್ವಕ್ಕೆ, ಕೇವಲ ಭಾರತ ಅಲ್ಲ, ಈ ಒಂದು ಟೆರರಿಸಮ್ ಅನ್ನುವಂಥದ್ದೇನಿದೆ ಇದು ಇಡೀ ಮಾನವ ಕುಲಕ್ಕೆ ಒಂದು ದೊಡ್ಡ ಅಪಾಯ. ಹೀಗಾಗಿ ಈ ಘಟನೆಯನ್ನು ಆ ಒಂದು ನಿಟ್ಟಿನಲ್ಲಿ ವಿಶ್ಲೇಷಣೆ ಮಾಡೋದರಲ್ಲಿ ಕೆಲವು ಮಾಧ್ಯಮಗಳು ಎಲ್ಲ ಒಂದು ತಪ್ಪು ದಾರಿಯನ್ನು ಅನುಸರಿಸ್ತಾ ಇದ್ದಾವೆ ಅಂತ ನನಗನ್ಸುತ್ತೆ. ಅದರಲ್ಲೂ ವಿಶೇಷವಾಗಿ ಈ ಏನು ಇಸ್ಲಾಮಿಕ್ ಟೆರರಿಸಮ್ ಅನ್ನುವಂಥದ್ದೇನಿದೆ ಇದು ಇಡೀ ಜಗತ್ತನ್ನೇ ಒಂದು ಇವತ್ತು ನಡಗಿಸ್ತಾ ಇರುವಂಥದ್ದು, ಒಂದು ದೊಡ್ಡ ಅಪಾಯವಾಗಿ, ಒಂದು ಸವಾಲಾಗಿ ನಮ್ಮನ್ನು ಕಾಡ್ತಾ ಇರುವಂಥದ್ದು. ಈ ಬುದ್ಧಿಜೀವಿಗಳು ಅನಿಸ್ಕೊಂಡಂಥವ್ರು ಎಲ್ಲೋ ಒಂದು ಕಡೆ ಅಲ್ಲಿ ಘಟನೆ ಆದಾಗ ಆ ಸತ್ತಂಥವ್ರನ್ನ ಅಥವಾ ಬದುಕಿ ಉಳಿದಂಥವ್ರನ್ನ ಹೆಗಲ ಮೇಲೆ ಹೊತ್ಕೊಂಡು ಬಂದರು, ಅವರು ನನಗೆ ಸಹೋದರರ ಸಮಾನ, ಅವರು ಭಾಳ ಒಳ್ಳೆಯವರು ಅಂತ ಈ ಥರದ ಒಂದು ವಿಶ್ಲೇಷಣೆಯನ್ನು ಮಾಡುವಂಥದ್ದೇನಿದೆ ಇದು ಒಂದು ಕಡೆ. ಆದರೆ ಈ ಘಟನೆಗೆ ಮೂಲ ಕಾರಣವೇ ಇವತ್ತು ಇಸ್ಲಾಂ ಧರ್ಮದ ಒಂದು ಫಂಡಮೆಂಟಲಿಸಮ್. ಇದು ಯಾಕೆ ಈ ಧರ್ಮದಲ್ಲಿ ಆಗ್ತಾ ಇದೆ? ಇವತ್ತು ಇಸ್ಲಾಮನ ನಾವು ಬೇರೆ ಬೇರೆ ದೇಶಗಳಲ್ಲಿ, ಅನೇಕ ದೇಶಗಳಲ್ಲಿ ಇವತ್ತು ಇಸ್ಲಾಂ ಧರ್ಮ ಇದೆ. ನೀವು ದುಬೈಗೆ ಹೋಗಿ ಅಥವಾ ಬೇರೆ ಬೇರೆ ಇಸ್ಲಾಮಿಕ್ ಕಂಟ್ರೀಸ್ ಹೋಗಿ, ಎಲ್ಲಿ ಶ್ರೀಮಂತ ಮುಸ್ಲಿಮರು ಇದ್ದಾರೆ ಅಲ್ಲೆಲ್ಲೂ ಕೂಡ ಭಯೋತ್ಪಾದನೆ ಇಲ್ಲ. ಎಲ್ಲಿ ಬಡ ದೇಶಗಳಿದೆ, ಪಾಕಿಸ್ತಾನ, ಅಫ್ಘಾನಿಸ್ತಾನದಂಥ ಬಡ ಮುಸ್ಲಿಂ ದೇಶಗಳಲ್ಲೇ ಈ ಭಯೋತ್ಪಾದನೆ ಇದೆ. ಇದಕ್ಕೆ ಪ್ರಮುಖವಾದಂಥ ಕಾರಣ, ಎಲ್ಲಿ ಬಡತನ ಇರುತ್ತೆ ಅಲ್ಲಿ ಅಜ್ಞಾನ ಇರುತ್ತೆ, ಅಲ್ಲಿ ಜನಸಂಖ್ಯೆ ಜಾಸ್ತಿ ಇರುತ್ತೆ, ಅಲ್ಲಿ ಜನರು ಒಬ್ರಿಗೊಬ್ರು ಕಿತ್ತಾಡ್ಕೊಳ್ಳುವಂಥ ಪರಿಸ್ಥಿತಿ ಇರುತ್ತೆ. ಈ ಕಾರಣಕ್ಕಾಗಿ ಬಡತನ, ಜನಸಂಖ್ಯೆ ಮತ್ತು ಅಜ್ಞಾನ, ನಿರುದ್ಯೋಗ ಇವೆಲ್ಲವೂ ಕೂಡ ಒಂದೇ ಕಡೆ ಇರುವಂಥದ್ದು. ಇವತ್ತು ಪಾಕಿಸ್ತಾನದ ಪರಿಸ್ಥಿತಿ ಕೂಡ ಇದೇ ನಿಟ್ಟಿನಲ್ಲಿರುವಂಥದ್ದು. ಹೀಗಾಗಿ ಮುಸ್ಲಿಮರು ಏನಿದ್ದಾರೆ ಇವರಿಗೆ ಬುದ್ಧಿವಾದವನ್ನು ಹೇಳುವಂಥ ಕೆಲಸವನ್ನು ಅವರ ಪರವಾಗಿ ಮಾತನಾಡುವಂಥ ಬುದ್ಧಿಜೀವಿಗಳು ದಯವಿಟ್ಟು ಮಾಡಬೇಕು. ಇಲ್ಲದೇ ಇದ್ದರೆ ಈ ಮುಸ್ಲಿಂ ಧರ್ಮ ಅನ್ನುವಂಥದ್ದೇನಿದೆ ಅದರ ಏನು ಕುರಾನಲ್ಲಿ ಹೇಳಿದ್ದಾರೆ ಅಥವಾ ಮೊಹಮ್ಮದ್ ಪೈಗಂಬರ್ ಅವರು ಏನು ಹೇಳಿದ್ದಾರೆ ಅದಕ್ಕೆ ತದ್ವಿರುದ್ಧವಾದಂಥ ಕೆಲಸಗಳನ್ನು ಇವರು ಮಾಡ್ತಾ ಹೋಗ್ತಾರೆ. ಇದು ಮುಂದೆ ಇಡೀ ಜಗತ್ತಿಗೆ ಒಂದು ದೊಡ್ಡ ಅಪಾಯವಾಗಿ ಕಾಡುತ್ತೆ.
ಎಲ್ಲರೂ ಹೇಳುವಂಥದ್ದು ಎಲ್ಲ ಮುಸ್ಲಿಮರು ಕೆಟ್ಟವರೆಲ್ಲ, ಅದರಲ್ಲಿ ಕೆಲವರು ತುಂಬ ಕಡಿಮೆ ಪರ್ಸೆಂಟೇಜ್ ಮುಸ್ಲಿಮರು ಮಾತ್ರ ಈ ಭಯೋತ್ಪಾದನೆಯಲ್ಲಿ ತೊಡಗ್ತಾ ಇದ್ದಾರೆ. ಅದಕ್ಕೆ ಪ್ರಮುಖವಾದಂಥ ಕಾರಣ ಅವರಿಗೆ ವಿದ್ಯೆ ಇಲ್ಲದೆ ಇರುವಂಥದ್ದು, ಬಡತನ ಇರುವಂಥದ್ದು, ಅವರಲ್ಲಿ ಜನಸಂಖ್ಯೆ ಜಾಸ್ತಿ ಇರುವಂಥದ್ದು, ಇವೆಲ್ಲವೂ ಕೂಡ ಒಂದೇ ಕಡೆ ಇರುವಂಥ ಸಮಸ್ಯೆಗಳು. ಇದನ್ನು ಸರಿ ಮಾಡೋದಕ್ಕೆ ಈ ಬುದ್ಧಿಜೀವಿಗಳು ಅನಿಸ್ಕೊಂಡದ್ದು, ಅದರಲ್ಲೂ ನಮ್ಮ ಹಿಂದೂ ಸಮಾಜದಲ್ಲಿರುವಂಥ ಬುದ್ಧಿಜೀವಿಗಳು, ನೀವು ಯಾಕೆ ಮುಸ್ಲಿಮರಿಗೆ ಇದನ್ನು ಎಚ್ಚರಿಸುವಂಥ, ಅವರಿಗೆ ಜ್ಞಾನೋದಯ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇಲ್ಲ? ಅವ್ರನ್ನ ತುಷ್ಟೀಕರಣ ಮಾಡ್ತಾನೆ. ಎಲ್ಲೋ ಒಂದು ಕಡೆ ಇವತ್ತು ಭಾರತದಲ್ಲೂ ಕೂಡ ಅನೇಕ ಮುಸ್ಲಿಂ ಸಮುದಾಯ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ, ಜನಸಂಖ್ಯೆ ಬೆಳೀತಾ ಇದೆ. ಇದನ್ನು ನಿಯಂತ್ರಣ ಮಾಡದೆ ಹೋದರೆ, ಅವರು ಕ್ವಾಲಿಟಿ ಆಫ್ ಲೈಫು, ಸ್ಟ್ಯಾಂಡರ್ಡ್ ಆಫ್ ಲೈಫ್ ಜಾಸ್ತಿ ಮಾಡ್ಕೊಳ್ಳದೆ ಹೋದರೆ ಇದೊಂದು ದೊಡ್ಡ ಅಪಾಯ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಎಡಪಂಥೀಯ ಧೋರಣೆ ಇರುವಂಥ ಮಾಧ್ಯಮದವರು ಹೆಚ್ಚು ಗಮನವನ್ನು ಕೊಡಬೇಕು. ಮುಸ್ಲಿಮರಲ್ಲಿ ಇವತ್ತು ನಾನು ಅನೇಕ ಮುಸ್ಲಿಂ ಸ್ನೇಹಿತರು ನನಗೂ ಇದ್ದಾರೆ, ಯಾರು ಸುಶಿಕ್ಷಿತರಿದ್ದಾರೆ, ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ, ಅವ್ರಿಗೆಲ್ಲ ಕಡೆ ಅವ್ರು 1 ಅಥವಾ 2 ಮಕ್ಕಳು ಮಾಡ್ಕೊಳ್ತಾ ಇದ್ದಾರೆ. ಅವ್ರ ಮಕ್ಕಳು ಕೂಡ ಒಳ್ಳೆಯ ವಿದ್ಯಾವಂತರಾಗಿ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಉಪನ್ಯಾಸಕರಾಗಿ, ಸಂಶೋಧಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ ಅವ್ರದ್ದು ಕುಟುಂಬಗಳಲ್ಲಿ, ಅಲ್ಲಿ ಅಜ್ಞಾನ ಇದೆ, ಶಿಕ್ಷಣ ಇಲ್ಲ, ಅವರು ಮದರಸಾ ಶಿಕ್ಷಣಕ್ಕೆ ಸೀಮಿತ ಆಗಿದ್ದಾರೆ. ಇದನ್ನು ನಾವು ಸರಿ ಮಾಡದೆ ಹೋದರೆ ಈ ಒಂದು ಇಸ್ಲಾಮಿಕ್ ಟೆರರಿಸಮ್ ಅನ್ನುವಂಥದ್ದೇನಿದೆ ಇದು ಇಡೀ ಜಗತ್ತನ್ನೇ ಬಲಿ ಪಡೆಯುತ್ತೆ. ಇದನ್ನು ನಾವು ಖಂಡಿತವಾಗಿ ಖಂಡಿಸಬೇಕಾಗುತ್ತೆ. ಇದ್ರ ಬಗ್ಗೆ ಭಾಳ ಜಾಗೃತಿಯನ್ನು ವಹಿಸಬೇಕಾಗುತ್ತೆ. ಸರ್, ಈಗ ಅಲ್ಲಿ ಕೊಂದಂಥ ಟೆರರಿಸ್ಟ್ಗಳು ಅವರು ಹಿಂದೂ ಅಂತ ಗೊತ್ತಾದಮೇಲೆ ಅಥವಾ ಅದನ್ನು ಕನ್ಫರ್ಮ್ ಮಾಡ್ಕೊಂಡಾದ್ಮೇಲೆ ಅವ್ರಿಗೆ ಗುಂಡಿಟ್ಟು ಹೊಡೆದಿದ್ದಾರೆ. ಅದೇ ಮುಸ್ಲಿಂ ಆಗಿದ್ದರೆ ಬಿಟ್ಟು ಕಳಿಸ್ತಾ ಇದ್ರು. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ನೋಡಿ, ಅವರು ಧರ್ಮವನ್ನು ಹುಡುಕಿ ಕೊಂದಿರುವಂಥದ್ದೇನಿದೆ ಇದು ಎಲ್ಲೋ ಒಂದು ಕಡೆ ಧರ್ಮಾಂಧತೆಯ ಒಂದು ಪ್ರತೀಕ ಅಂತ ಹೇಳ್ಬೋದು. ಎಲ್ಲೋ ಒಂದು ಕಡೆ ಬರೀ ಗಂಡಸರನ್ನೇ ಕೊಂದಿದ್ರೆ, ಅಥವಾ ಇದನ್ನು ನಮ್ಮ ದೇಶಕ್ಕೆ ಬುದ್ಧಿ ಕಲಿಸ್ಬೇಕು. ಇವತ್ತು ಏನು ಜಮ್ಮು ಕಾಶ್ಮೀರದಲ್ಲಿ ಸಾಕಷ್ಟು ಬದಲಾವಣೆಗಳಾಯಿತು ಮೋದಿಯವರ ಸರ್ಕಾರ ಬಂದ ಮೇಲೆ, ಅದನ್ನು ಕದಡಬೇಕು, ವಾತಾವರಣ ಕದಡಬೇಕಂತಿದ್ರೆ ಅವರು ಈ ರೀತಿ ಧರ್ಮವನ್ನು ಹುಡುಕಿ ಕೊಲ್ತಾ ಇರಲಿಲ್ಲ. ಇಲ್ಲಿ ಧರ್ಮವನ್ನು ಹುಡುಕಿರೋದು ಒಂದು ಕಡೆ, ಇದ್ರ ಜೊತೆಗೆ ಇಡೀ ವಿಶ್ವದಲ್ಲಿ ಇವತ್ತು ಭಾರತಕ್ಕೆ, ಅದರಲ್ಲೂ ವಿಶೇಷವಾಗಿ ಕಾಶ್ಮೀರ ಏನಿದೆ ಇವತ್ತು ಅದು ಶಾಂತಿಯ ಒಂದು ನೆಲೆ ಆಗಬೇಕನ್ನುವಂಥ ಪ್ರಯತ್ನ BJP ಸರ್ಕಾರ ತೆಗೆದುಕೊಂಡಿತ್ತು. ಇದರ ಒಂದು ಇಮೇಜನ್ನು ಹಾಳು ಮಾಡಬೇಕು, ಇಡೀ ದೇಶದ ಒಂದು ವಾತಾವರಣ ಕೆಡಿಸ್ಬೇಕನ್ನುವಂಥ ಒಂದು ದುರುದ್ದೇಶ ಕೂಡ ಇದರ ಹಿನ್ನೆಲೆಯಲ್ಲಿದೆ. ಇದರ ಹಿಂದೆ ಯಾರೋ ಒಂದು ಕಾಣದ ಕೈಗಳು, ಒಂದು ಫಂಡಮೆಂಟಲ್ ಒಂದು ಏನು ನಾವು ಆರ್ಗನೈಸೇಷನ್, ಮೂಲಭೂತವಾದಿ ಭಯೋತ್ಪಾದಕರ ಒಂದು ಗುಂಪು ಕೂಡ ಇರುತ್ತೆ. ಇವೆಲ್ಲವೂ ಕೂಡ ವ್ಯವಸ್ಥಿತವಾಗಿ ನಡೆಯುವಂಥದ್ದು. ಯಾರೋ ಅಮಾಯಕರು ಬರ್ತಾರೆ, ಅವ್ರಿಗೆ ಬ್ರೈನ್ ವಾಶ್ ಮಾಡಿಬಿಟ್ಟಿರ್ತಾರೆ, ಅವ್ರು ಬಂದು ಗುಂಡು ಹೊಡೆದು ಹೋಗ್ಬಿಡ್ತಾರೆ. ಅದರಿಂದ ಆಗುವಂಥ ಪರಿಣಾಮಗಳು ನೋಡಿ. ಇವತ್ತು ಕಾಶ್ಮೀರದಲ್ಲಿ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ, ಅಲ್ಲಿ ಬಡ ಮುಸ್ಲಿಮರೇ ಅಲ್ಲಿ ಸಣ್ಣ ಸಣ್ಣ ಬೋಟ್ಗಳನ್ನ ಓಡಿಸೋರು, ಟ್ಯಾಕ್ಸಿ ಡ್ರೈವರ್ಸು, ಅವರು ಜೀವನ ಮಟ್ಟ ಸಾಕಷ್ಟು ಉತ್ತಮವಾಗಿತ್ತು. ಇತ್ತೀಚಿನ 5-6 ವರ್ಷಗಳಲ್ಲಿ ಸಾಕಷ್ಟು ಪ್ರವಾಸಿಗರು ಬರ್ತಾಯಿದ್ರು. ಇದೆಲ್ಲವೂ ಕೂಡ ಇವತ್ತು ಮತ್ತೆ ನಿಲ್ಲುವಂಥ ಪರಿಸ್ಥಿತಿ ಬಂದಿದೆ. ಮತ್ತೆ ಗುಂಡಿನ ಸದ್ದು ಕೇಳಿಸ್ತಾ ಇದೆ. ಇದೆಲ್ಲವೂ ಕೂಡ ಹಾಳಾಗುವಂಥದ್ದು. ಒಂದು ವ್ಯವಸ್ಥೆಯನ್ನು ಸರಿ ಮಾಡೋದಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತೆ, ಅದನ್ನು ಹಾಳುಗೆಡೋದಕ್ಕೆ ಒಂದು ಕ್ಷಣ ಸಾಕು. ನಾವು ಅದನ್ನೇ ಹೇಳ್ತಾ ಇರ್ರಿ, ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ ಅಂತ ಹೇಳ್ತೀವಿ. ಈ ಭಯೋತ್ಪಾದಕರು ಮಾಡುವಂಥ ಕೃತ್ಯ ಏನಿದೆ, ಇಡೀ ಒಂದು ಇಷ್ಟು ವರ್ಷಗಳ ಶ್ರಮಪಟ್ಟು ಕಾಶ್ಮೀರದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು, ಇಡೀ ದೇಶನೇ ಭಾರತನೇ ಶಾಂತಿಯುತ ರಾಷ್ಟ್ರ ಆಗಬೇಕನ್ನುವಂಥ ಪ್ರಯತ್ನ ಏನಿತ್ತು, ಇದನ್ನು ಇವತ್ತು ಭಯೋತ್ಪಾದಕರು ಕೆಡಿಸಿದ್ದಾರೆ. ಈ ಭಯೋತ್ಪಾದನೆಗೆ ನೋಡಿ, ಇದು ಇವತ್ತಿಂದಲ್ಲ, ಅನೇಕ ವರ್ಷಗಳಿಂದ ಭಯೋತ್ಪಾದನೆ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ, ಅಮೇರಿಕದಲ್ಲೂ ಕೂಡ ನೋಡಿದ್ದೀವಿ. ಅಮೇರಿಕದ ಟ್ವಿನ್ ಟವರ್ ಮೇಲೂ ಕೂಡ ಭಯೋತ್ಪಾದನೆ ಕೃತ್ಯ ನಡೆದಿತ್ತು. ಸೊ ಇವೆಲ್ಲವನ್ನು ನೋಡಿದಾಗ ಬಹುತೇಕ ಭಯೋತ್ಪಾದಕರು ಅವರು ಇಸ್ಲಾಂ ಧರ್ಮಕ್ಕೆ ಆಗಿರೋದ್ರಿಂದ ಇಸ್ಲಾಂ ಧರ್ಮಕ್ಕೆ ಸೇರಿದಂಥ ಗುರುಗಳಿರ್ಬೋದು, ಅವ್ರನ್ನ ಬೆಂಬಲಿಸುವಂಥ ಹಿಂದೂ ಬುದ್ಧಿಜೀವಿಗಳೇನಿದ್ದಾರೆ ಅವರು ಕೂಡ ದಯವಿಟ್ಟು ಮುಸ್ಲಿಮರಿಗೆ ನೀವು ಶಿಕ್ಷಣವನ್ನು ಕೊಡುವಂಥದ್ದು, ಅವರ ಆರ್ಥಿಕ ಪರಿಸ್ಥಿತಿಯನ್ನು ಇನ್ನಷ್ಟು ಉತ್ತಮಪಡಿಸೋದರ ಮೂಲಕ ಜನಸಂಖ್ಯೆಯನ್ನು ಕಡಿಮೆ ಮಾಡಬೇಕು. ಒಂದು ಧರ್ಮ ಕೇವಲ ಜನಸಂಖ್ಯೆಯಿಂದ ಬೆಳೆಯೋದಿಲ್ಲ, ಅದು ಭಾಳ ತಪ್ಪು ಕಲ್ಪನೆ. ಜನಸಂಖ್ಯೆ ಜಾಸ್ತಿ ಮಾಡಿಬಿಟ್ಟು ನಮ್ಮ ಧರ್ಮದ ಎಲ್ಲ ಕಡೆ ವ್ಯಾಪಕವಾಗುತ್ತೆ ಅನ್ನೋಂಥದ್ದಲ್ಲ. ಒಂದು ಧರ್ಮಕ್ಕೆ ಗೌರವ, ಘನತೆ ಬರುವಂಥದ್ದು ಅವರ ನಡವಳಿಕೆಗಳು. ಅಲ್ಲಿ ಒಬ್ಬ ತಪ್ಪು ಮಾಡಿದರೂ ಕೂಡ ಇಡೀ ಒಂದು ಧರ್ಮಕ್ಕೆ ಕೆಟ್ಟ ಹೆಸರು ಬರುತ್ತೆ. ಎಷ್ಟು 100 ಜನರಲ್ಲಿ 99 ಜನ ಒಳ್ಳೆಯವರಿದ್ದರೂ ಕೂಡ ಒಬ್ಬನು ತಪ್ಪು ಮಾಡಿದರೆ ಅವನು ಯಾವ ಧರ್ಮಕ್ಕೆ ಸೇರಿರ್ತಾನೆ ಆ ಧರ್ಮಕ್ಕೆ ಒಂದು ಕಪ್ಪು ಚುಕ್ಕೆ. ಹೀಗಾಗಿ ಇಸ್ಲಾಂ ಧರ್ಮದ ನಾಯಕರು, ರಾಜಕೀಯ ನಾಯಕರಿರ್ಬೋದು, ಧಾರ್ಮಿಕ ನಾಯಕರಿರ್ಬೋದು, ಮತ್ತು ಅವರಿಗೆ ಬೆಂಬಲವಾಗಿ ನಿಲ್ಲುವಂಥ ಸೆಕ್ಯುಲರ್ ಅಂತ ಕರೆಸ್ಕೊಳ್ಳುವಂಥ ಅಥವಾ ಬುದ್ಧಿಜೀವಿಗಳು ಅನಿಸ್ಕೊಳ್ಳುವಂಥ ಮಾಧ್ಯಮದವರು, ಬೇರೆ ಬೇರೆ ಕ್ಷೇತ್ರದಲ್ಲಿರುವಂಥ ಸಾಹಿತ್ಯ, ಸಂಗೀತ ವಲಯದಲ್ಲಿರುವಂಥ ಬುದ್ಧಿಜೀವಿಗಳು ಕೂಡ ಈ ಮುಸ್ಲಿಮರಲ್ಲಿ ಶಿಕ್ಷಣದ ಗುಣಮಟ್ಟ, ಅವರಲ್ಲಿ ಈ ದೇಶ ಪ್ರೇಮ ಮತ್ತು ಎಲ್ಲರ ಜೊತೆ ಮೇನ್ ಸ್ಟ್ರೀಮ್ಗೆ ಒಂದು ಮುಖ್ಯವಾಹಿನಿಯ ಸಮಾಜಕ್ಕೆ ಹೊಂದಿಕೊಳ್ಳುವಂಥ ಮನೋಭಾವನೆಯನ್ನು
ಬರೋ ನಿಟ್ಟಿನಲ್ಲಿ ನೀವು ಪ್ರಯತ್ನ ಮಾಡಿ. ಇಲ್ಲದೆ ಹೋದರೆ ಅವರು ಈ ಪ್ರತ್ಯೇಕತಾ ಮನೋಭಾವನೆ ಅವರಲ್ಲಿ ಬೆಳೀತಾನೆ ಹೋಗುತ್ತೆ. ಅವ್ರನ್ನ ಒಂದು ರಾಜಕೀಯ ಪಕ್ಷಗಳು ವೋಟ್ ಬ್ಯಾಂಕ್ ಆಗಿ ಮಾಡಿಕೊಂಡು ಅವ್ರನ್ನ ರಾಜಕೀಯಕ್ಕೆ ಬಳಸ್ಕೊಳ್ತಾ ಹೋಗ್ತಾರೆ ಹೊರತು ಇದರಿಂದ ಮುಂದೆ ದೊಡ್ಡ ಒಂದು ಅಪಾಯಕ್ಕೆ ನಾವೇ ಅವ್ರನ್ನ ದುಡ್ದಂಗೆ ಆಗುತ್ತೆ. ಹೀಗಾಗಿ ಯಾರು ಇವತ್ತು ಮುಸ್ಲಿಮರ ಪರವಾಗಿ ಮಾತಾಡ್ತಾ ಇದ್ದೀರಿ ಅವರು ದಯವಿಟ್ಟು ನೀವು ಮಾಡ್ತಾ ಇರುವಂಥದ್ದರ ಗಂಭೀರತೆ, ಅದರ ಹಿನ್ನೆಲೆಯನ್ನು ಅರಿತುಕೊಂಡು ನೀವು ಅವರಿಗೆ ಪ್ರೋತ್ಸಾಹವನ್ನು ಕೊಡಿ. ಇವತ್ತು ಮುಸ್ಲಿಮರು ಎಲ್ಲರೂ ಕೂಡ, ಇದು ಪ್ರತಿಯೊಬ್ಬ ಮುಸ್ಲಿಮರು ಯಾರು ಇವತ್ತು ನಮ್ಮ ದೇಶವನ್ನು ಪ್ರೀತಿಸ್ತಾ ಇದ್ದಾರೆ, ಯಾರು ಈ ಭಯೋತ್ಪಾದನೆಯನ್ನು ಖಂಡಿಸ್ತಾ ಇದ್ದಾರೆ, ಆ ಎಲ್ಲರೂ ಕೂಡ ದಯವಿಟ್ಟು ನೀವು ನಿಮ್ಮ ಸಮಾಜದಲ್ಲಿರುವಂಥ ಪ್ರತಿಯೊಬ್ಬ ಮುಸ್ಲಿಮರಿಗೂ ತಿಳಿಸಿ ಹೇಳಿ, ಭಯೋತ್ಪಾದನೆಗೆ ಯಾವತ್ತೂ ಕೂಡ ಕುಮ್ಮಕ್ಕನ್ನು ಕೊಡಬೇಡಿ. ನಿಮ್ಮ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಿ, ಕ್ವಾಲಿಟಿ ಸ್ಟ್ಯಾಂಡರ್ಡು ಮತ್ತು ನಿಮ್ಮ ಘನತೆಯನ್ನು, ನಿಮ್ಮ ಧರ್ಮದ ಘನತೆ ಇರ್ಬೋದು, ನಿಮ್ಮ ವೈಯಕ್ತಿಕ ಘನತೆಯನ್ನು ಇರ್ಬೋದು, ಅದನ್ನು ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ನೀವು ಬದಲಾವಣೆ ಆಗದೆ ಹೋದರೆ ಇಡೀ ಒಂದು ವಿಶ್ವಕ್ಕೆ ಇಸ್ಲಾಂ ಧರ್ಮ ಏನಿದೆ ಇದೊಂದು ಎಲ್ಲೋ ಒಂದು ಕಡೆ ಎಲ್ಲರೂ ಕೂಡ ಅವ್ರನ್ನ ಸಂಶಯದಿಂದ ನೋಡುವಂಥ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ ಅಂತ ನನಗನ್ಸುತ್ತೆ. ಇವಿಷ್ಟು ಹನುಮೇಶ್ ಯಾವಗಲ್ ಅವರ ಮಾತು. ದಯವಿಟ್ಟು ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನು ಹಾಕಬೇಕು ಅಂತ ಹೇಳಿ ನಾನು ಕೇಳ್ಕೊಂತ ಈ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.